ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಬ್ಯಾಂಕಿಂಗ್ ರಿಲೇಟೆಡ್ ಹಿಸ್ಟ್ರಿ ಹೇಳ್ತಾ ಹೋಗಿದ್ದೆ. ಸೊ ಈ ವಿಡಿಯೋನಲ್ಲಿ ಫರ್ದರ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಮತ್ತೆ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ಥರ ಬ್ಯಾಂಕ್ಸ್ ಇದೆ. ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ವಿಡಿಯೋನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಸ್ಟ್ರಿ ಮತ್ತೆ ವರ್ಕಿಂಗ್ ಸ್ಟ್ಯಾಟಿಕ್ ಪಾರ್ಟ್ ಯಾವ್ದಾದ್ರು ಎಕ್ಸಾಮ್ಸಿಗೆ ರಿಲೇಟೆಡ್ ಇದೆ. ಸೊ ಕಮಿಟೀಸು ಮತ್ತೆ ಸಬ್ಸಿಡಿಯರೀಸು ಅದೆಲ್ಲ ಹೇಳ್ತಾ ಹೋಗಿದ್ದೀನಿ, ಹಿಸ್ಟ್ರಿನೂ ಹೇಳ್ತಾ ಇದ್ದೀನಿ. ಸೊ ಅದಿಷ್ಟು ನಮ್ಮ ಎಕ್ಸಾಮ್ಸ್ಗೆ ಸಾಕಾಗುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಆಗಿದೆ. ಸೊ ಇಲ್ಲಿ ಆಫ್ಟರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ಬೇಕಾದ್ರೆ ಇದು ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಅಂತ ಹೇಳಿದ್ನಲ್ಲ. ಸೊ ಯಾಕೆ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಅಂತ ಕರೀತಾರೆ ಅಂದ್ರೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಅಂಡರ್ ಶೆಡ್ಯೂಲ್ 2 ನಲ್ಲಿ ಬರ್ತಕ್ಕಂಥ ಎಲ್ಲ ಬ್ಯಾಂಕ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ರೆಗ್ಯುಲೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಬ್ಯಾಂಕ್ಸ್ ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಾವು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಬರುತ್ತೆ. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂತ ಬಂದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಬಂದ್ರೆ ಇಲ್ಲಿ ಏನಾಗಿರುತ್ತೆ, ಮೋರ್ ದೆನ್ 50% ಶೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ವೆಸ್ಟ್ ಮಾಡಿರುತ್ತೆ. ಸೊ ಇನ್ ಉಳಿದ ಶೇರು ಡಿವೈಡ್ ಆಗಿರುತ್ತೆ, ಶೇರ್ ಆಗಿರುತ್ತೆ ಬೇರೆ ಬೇರೆ ಇನ್ವೆಸ್ಟರ್ಸ್ ಇಂದ. ಸೊ ಇಲ್ಲಿ ಅದಕ್ಕೋಸ್ಕರ ಇದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ಇದ್ರ ಕಂಪ್ಲೀಟ್ ಆಗಿ ಗವರ್ನಿಂಗ್ ಮತ್ತೆ ಎಲ್ಲ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಎಲ್ಲ ಕಂಪ್ಲೀಟ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ತರ ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟೋಟಲ್ ಎಷ್ಟಿದೆ ಅಂತಂದ್ರೆ, ಟೋಟಲ್ ನಮ್ಮಲ್ಲಿ ಟೋಟಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಟೋಟಲ್ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ದು ಹೆಡ್ ಕ್ವಾರ್ಟರ್ಸ್ ಮತ್ತೆ ಅವ್ರದ್ದು ಚೇರ್ ಯಾರಿದಾರಲ್ಲ ಅದನ್ನು ನಮಗೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸ್ಟ್ಯಾಟಿಕ್ ಪಾರ್ಟ್ಸ್ಗಳನ್ನೆಲ್ಲ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಓಕೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆದ ತಕ್ಷಣ ನೆಕ್ಸ್ಟ್ ಬರೋದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಹೇಳಿದ್ನಲ್ಲ, ಇಲ್ಲಿ ಮೋರ್ ದೆನ್ 50% ಶೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಪಬ್ಲಿಕ್ ಸೆಕ್ಟರ್ಸ್ ಅಂತಾರೆ, ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ. ಸೊ ಅದಾದ್ಮೇಲೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಕಂಪ್ಲೀಟ್ ಈ ಬ್ಯಾಂಕ್ಸ್ ಗಳಲ್ಲಿ ಶೇರ್ ಕಂಪ್ಲೀಟ್ ಪ್ರೈವೇಟ್ ಎಂಟಿಟೀಸ್ ಗಳಾಗಿರುತ್ತೆ, ಅಥವಾ ಪ್ರೈವೇಟ್ ಆಗಿ ಸೆಟಪ್ ಆಗಿರೋ ಬ್ಯಾಂಕ್ಸ್ ಗಳನ್ನ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರಿತೀವಿ. ಓಕೆ. ಸೊ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂದಾಗ ಇಲ್ಲಿ ಬರೋದು HDFC, ICICI ಬ್ಯಾಂಕ್. ಸೊ ಈ ತರ ಸುಮಾರು ಬ್ಯಾಂಕ್ಸ್ ಗಳು ಬರುತ್ತೆ. ಕರ್ನಾಟಕ ಬ್ಯಾಂಕ್ ಆಗ್ಲಿ, ಇವೆಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ನಮ್ಮಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಬರುತ್ತೆ. ಅದರಲ್ಲಿ SBI, HDFC ಮತ್ತೆ ICICI ಟೂ ಬಿಗ್ ಟು ಫೇಲ್ ಅಂತ ಅಂತಾರೆ ಅದಕ್ಕೆ. ಓಕೆ. ಸೊ ಯಾಕಂದ್ರೆ ಈ ಮೂರ್ ಬ್ಯಾಂಕ್ಸ್ ಗಳಲ್ಲಿ ಯಾವ್ದಾದ್ರು ಕೊಲೆಪ್ಸ್ ಆಗ್ಬಿಟ್ರೆ, ಎಕನಾಮಿಕಲಿ ಸ್ಲೋ ಡೌನ್ ಆಗ್ಬಿಟ್ರೆ, ಸೊ ಇಟ್ ಅಫೆಕ್ಟ್ಸ್ ದ ಇಂಡಿಯನ್ ಎಕಾನಮಿ. ಅದಕ್ಕೋಸ್ಕರನೇ ಇವನ್ನ ಡೊಮೆಸ್ಟಿಕಲಿ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಅಂತಾರೆ. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ ನೋಟ್ಸ್ ಅಲ್ಲಿ. ಓಕೆ. ಯಾವುದು SBI, HDFC ಮತ್ತೆ ICICI ಬ್ಯಾಂಕ್. ಸೊ ಇದು ಕರೆಂಟ್ ಅಫೇರ್ಸ್ ಇಂದ ಬಂದಿರೋ ಪಾಯಿಂಟ್ ಪ್ಲಸ್ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಬಂದಿರತಕ್ಕಂತ ಕ್ವಶನ್ ಆಗಿರುತ್ತೆ. ಸೊ ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಕಂಪ್ಲೀಟ್ ಆಗಿ ಎಲ್ಲ ಗವರ್ನಿಂಗು ಎವ್ರಿಥಿಂಗ್ ಪ್ರೈವೇಟ್ ಅಂಡರ್ ಇರುತ್ತೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬರೋ ಪ್ರೈವೇಟ್ ಕಂಪನಿ ಅಂತಾನು ಅನ್ಬೋದು. ಓಕೆ. ಸೊ ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಫಾರಿನ್ ಬ್ಯಾಂಕ್ಸ್. ಸೊ ಫಾರಿನ್ ಬ್ಯಾಂಕ್ಸ್ ಅಂತಂದ್ರೆ ಈ ಕಂಪ್ಲೀಟ್ ಇದ್ರದ್ದು ಓನರ್ಶಿಪ್ ಮತ್ತೆ ಈ ಬ್ಯಾಂಕು ಬೇರೆ ಕಂಟ್ರಿಲಿ ಇರುತ್ತೆ. ಸೊ ಔಟ್ ಆಫ್ ಕಂಟ್ರಿ ಅಥವಾ ಅಬ್ರೋಡ್ ಅಲ್ಲಿರೋ ಬೇರೆ ಯಾವುದೇ ಬ್ಯಾಂಕು ನಮ್ ಕಂಟ್ರಿಲಿ ಇಂಡಿಯಾದಲ್ಲಿ ಬಂದು ಬ್ರಾಂಚ್ ಗಳನ್ನ ಅಥವಾ ತಮ್ಮ ಬಿಸ್ನೆಸ್ಗೋಸ್ಕರ ಬ್ರಾಂಚ್ ಓಪನ್ ಮಾಡಿರ್ತಕ್ಕಂಥ ಬ್ಯಾಂಕ್ಸ್ ಗಳಿಗೆ ಫಾರಿನ್ ಬ್ಯಾಂಕ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಸಿಟಿ ಬ್ಯಾಂಕ್ ಮತ್ತೆ HSBC ಬ್ಯಾಂಕ್ಸ್ ಫೇಮಸ್ ಬ್ಯಾಂಕ್ಸ್ ಮತ್ತೆ. ಸೊ ಸುಮಾರು ಈ ತರ ಫಾರಿನ್ ಬ್ಯಾಂಕ್ಸ್ ಸುಮಾರು ಇದೆ. ಸೊ ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ಕರೆಂಟ್ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಿಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಲ್ಲಾ ಬ್ಯಾಂಕ್ಸ್ ಹೆಡ್ ಕ್ವಾರ್ಟರ್ಸ್ ಮತ್ತೆ ಚೇರ್ಮನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ. ಇವಾಗ ಒಂದ್ ಬ್ಯಾಂಕಿಂದು ಅಪಾಯಿಂಟ್ ಮಾಡಿರ್ತಾರಲ್ಲ, ಅಪಾಯಿಂಟ್ಮೆಂಟ್ ಅಲ್ಲಿ 8 ಪಾಯಿಂಟ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಬ್ಯಾಂಕ್ಸ್ ಲಿಸ್ಟ್ ಕೊಟ್ಟಿಲ್ಲ. ಸೊ ಅದನ್ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಯ್ತು, ಫಾರಿನ್ ಬ್ಯಾಂಕ್ಸ್ ಆಯ್ತು. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಲೋಕಲ್ ಏರಿಯಾ ಬ್ಯಾಂಕ್ಸ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕು, ಪೇಮೆಂಟ್ ಬ್ಯಾಂಕ್ಸ್. ಸೊ ಅದರ್ ಬ್ಯಾಂಕ್ಸ್ ಸಚ್ ಆಸ್ ಸ್ಪೆಷಲೈಸ್ಡ್
ಬ್ಯಾಂಕ್ಸ್. ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಿಗೆ ಮೇನ್ಸ್ ಅಲ್ಲಿ ಅಂತ ಬಂದ್ರೆ, ಸೊ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಮತ್ತೆ ಪೇಮೆಂಟ್ ಬ್ಯಾಂಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಫ್ರಮ್ ದಿಸ್ ಪಾರ್ಟ್. ಸೊ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಂತ ಬಂದಾಗ ನಾವು ಇಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅಂತಂದಾಗ, ಸೊ ಅದರ್ ರಿಲೇಟೆಡ್ ನಾನು ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಯಾವುದು ಎಕ್ಸ್ಟ್ರಾ ತಗೊಂಡಿಲ್ಲ, ಕಂಪ್ಲೀಟ್ ಆಗಿ ಎಲ್ಲಾನು ಎಕ್ಸಾಮ್ ರಿಲೇಟೆಡ್ ಆಗಿರುತ್ತೆ. ಸೊ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅಂತ ಬಂದಾಗ ಇದ್ರದ್ದು ಕ್ರೆಡಿಟ್ ಸರ್ವಿಸಸ್ ಅಂದ್ರೆ ಯಾವ ಸರ್ವಿಸ್ ಈ ಬ್ಯಾಂಕ್ಸ್ ಕೊಡುತ್ತೆ ಅಂತಂದ್ರೆ, ಇಟ್ ಕ್ಯಾನ್ ಇಶ್ಯೂ ಲೋನ್ಸ್, ಕ್ರೆಡಿಟ್ ಕಾರ್ಡ್ಸ್, ಓಕೆ, ಕ್ರೆಡಿಟ್ ಕಾರ್ಡ್ ಕೊಡುತ್ತೆ ಮತ್ತೆ ಲೋನ್ಸ್ ನು ಇಶ್ಯೂ ಮಾಡುತ್ತೆ ಯಾವುದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ವೆರಾಸ್ ಪೇಮೆಂಟ್, ಸೊ ನಾವು ಇದನ್ನ ಡಿಫರೆನ್ಸ್ ಥ್ರೂ ನೋಡ್ಕೊತಾ ಹೋದ್ರೆ ಚೆನ್ನಾಗಿ ನೆನಪಿರುತ್ತೆ, ಓಕೆ. ಸೊ ಅದೇ ನಾವು ಪೇಮೆಂಟ್ ಬ್ಯಾಂಕ್ಸ್ ಅಲ್ಲಿ ಬಂದಾಗ, ಪೇಮೆಂಟ್ ಬ್ಯಾಂಕ್ಸ್ ಏನಾಗಿರುತ್ತೆ ಅಂದ್ರೆ ಕೆಲಸ, ಸೊ ಇದು ಲೋನ್ಸ್ ಇಶ್ಯೂ ಮಾಡಲ್ಲ, ಕ್ರೆಡಿಟ್ ಕಾರ್ಡು ಇಶ್ಯೂ ಮಾಡಲ್ಲ, ಓನ್ಲಿ ಟ್ರಾನ್ಸಾಕ್ಷನ್ಗೋಸ್ಕರ ನಾವು ಪೇಮೆಂಟ್ ಬ್ಯಾಂಕ್ಸ್ ನ ಯೂಸ್ ಮಾಡ್ತೀವಿ, ಓಕೆ. ಸೊ ಡಿಪಾಸಿಟ್ ಅಂತ ಬಂದಾಗ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಎಲ್ಲಾ ಡಿಪಾಸಿಟ್ ನು ಆಕ್ಸೆಪ್ಟ್ ಮಾಡುತ್ತೆ. ಸೊ ಇನ್ಕ್ಲೂಡಿಂಗ್ ಎಫ್ ಡಿಸ್ ಮತ್ತೆ ಆರ್ ಡಿಸ್. ಸೊ ಫಿಕ್ಸ್ಡ್ ಡಿಪಾಸಿಟ್ ಮತ್ತೆ ರಿಕರಿಂಗ್ ಡಿಪಾಸಿಟ್. ಸೊ ಈ ಕ್ಲಾಸ್ ನ ಕೊನೆಯಲ್ಲಿ ಆ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನ ಆಕ್ಸೆಪ್ಟ್ ಮಾಡಿತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್. ವೆರಾಸ್ ಪೇಮೆಂಟ್ ಬ್ಯಾಂಕ್ಸ್ ಅಲ್ಲಿ ನೋ ಎಫ್ ಡಿ, ನೋ ಆರ್ ಡಿ. ಸೊ ವಿ ಕ್ಯಾನ್ ಸೇ ಸೊ ಓನ್ಲಿ ಜಸ್ಟ್ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಷ್ಟೇ. ಸೊ ಡಿಮ್ಯಾಂಡ್ ಡಿಪಾಸಿಟ್ಸ್ ಮಾತ್ರ, ಅದು ಅಪ್ ಟು 2 lakh ಪರ್ ಕಸ್ಟಮರ್ಸ್ ಅಷ್ಟೇ ಆಕ್ಸೆಪ್ಟ್ ಮಾಡುತ್ತೆ. ಸೊ ಡಿಮ್ಯಾಂಡ್ ಡಿಪಾಸಿಟ್ ಅಂತ ಬಂದಾಗ ಇಲ್ಲಿ ನಮಗೆ ಸೇವಿಂಗ್ ಅಕೌಂಟ್ಸ್ ಬರುತ್ತಲ್ಲ, ಸೊ ಸೇವಿಂಗ್ಸ್, ಸೊ ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಇದನ್ನ ಇವುದು ಪೇಮೆಂಟ್ ಬ್ಯಾಂಕ್ಸ್ ಆಕ್ಸೆಪ್ಟ್ ಮಾಡುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ಗಳು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. So what is the aim of these banks? So the undeserved and unbanked sections providing basic banking activities. So basically the main aim for these banks is the financial inclusion. So ಯಾರಿಗೆ ಬ್ಯಾಂಕ್ಸ್ ಅಲ್ಲಿ ಅಕೌಂಟ್ಸ್ ಇರೋದಿಲ್ಲ ಮತ್ತೆ ಯಾರಿಗೆ ಫಿನಾನ್ಸ್ ನೀಡ್ ಇರುತ್ತೆ, ಸೊ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಈ ಬ್ಯಾಂಕ್ಸ್ಗಳನ್ನ ರೀಜನಲ್ ಗಳಲ್ಲಿ ಸೆಟಪ್ ಮಾಡಿರ್ತಾರೆ. ಇವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕು ದೊಡ್ಡ ದೊಡ್ಡ ಕಂಪನೀಸ್ ತರ ಇರುತ್ತಲ್ಲ, ಸೊ ಅವು ಎಲ್ಲಾ ಲೋಕಾಲಿಟೀಸು ಎಲ್ಲ ಏರಿಯಾಸ್ ಗಳಲ್ಲೂ ಸೆಟಪ್ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಅದ್ರ ಬದಲು ಇದ್ಗಳನ್ನ ಸೆಟಪ್ ಮಾಡಿರ್ತಾರೆ. ಸೊ ಅದು ಮೇನ್ ಏಮ್ ಆಗಿರುತ್ತೆ. ಬೇರೆ ಸ್ಮಾಲ್ ಇದು ಪೇಮೆಂಟ್ ಬ್ಯಾಂಕ್ಸ್ದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಆಬ್ಜೆಕ್ಟಿವ್ ಅನ್ಕೊಳ್ಳೋಣ. ಆಬ್ಜೆಕ್ಟಿವ್ ಅಂತಂದ್ರೆ ಜಸ್ಟ್ ಸ್ಮಾಲ್ ಸೇವಿಂಗ್ ಅಕೌಂಟ್ಸ್ ಹೇಳಿದ್ನಲ್ಲ, ಜಸ್ಟ್ 2 lakhs ವರೆಗೂ ಅಕ್ಸೆಪ್ಟ್ ಮಾಡುತ್ತೆ ಅಂತ. ಮತ್ತೆ ಪೇಮೆಂಟ್ಸ್, ರೆಮಿಟೆನ್ಸ್, ಸೊ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ ಯಾವುದು ಪೇಮೆಂಟ್ ಬ್ಯಾಂಕ್ಸ್. ಗೊತ್ತಾಗ್ತಲ್ಲ, ಪೇಟಿಎಂ ಪೇಮೆಂಟ್ ಬ್ಯಾಂಕು, ಏರ್ಟೆಲ್ ಪೇಮೆಂಟ್ ಬ್ಯಾಂಕು, ಜಿಯೋ ಪೇಮೆಂಟ್ ಬ್ಯಾಂಕು ಇವೆಲ್ಲ ಯೂಸ್ ಮಾಡ್ತೀವಲ್ಲ ನಾವು. ಸೊ ಅದ್ರದ್ದು ಮೇನ್ ಅಬ್ಜೆಕ್ಟಿವ್ಸ್ ಅಂತಂದ್ರೆ ಜಸ್ಟ್ ರೆಮಿಟ್ ಮಾಡೋದು ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಗಳಿಗೆ, ಅಥವಾ ಆನ್ಲೈನ್ ಪೇಮೆಂಟ್ ಆಗಲಿ, ಮತ್ತೆ ಲೋ ಇನ್ಕಮ್ ಹೌಸ್ ಹೋಲ್ಡ್ಸ್ ಗಳಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಗಳಲ್ಲಿ ಹೆಲ್ಪ್ ಮಾಡೋದಾಗ್ಲಿ, ಸ್ಮಾಲ್ ಬಿಸ್ನೆಸ್ ಗಳಲ್ಲಿ ಇವಾಗ ರಿಟೇಲ್ ಆಗಿರುತ್ತಲ್ಲ, ರಿಟೇಲರ್ಸ್ ಅಲ್ಲಿ, ಸೊ ಅವ್ರಿಗೂ ರಿಟೇಲ್ ಅಲ್ಲಿ ಹೆಲ್ಪ್ ಮಾಡೋಕ್ಕಾಗಿರ್ಲಿ. ಸೊ ಆ ತರ ಕೆಲಸಗಳಿಗೆ ಪೇಮೆಂಟ್ಸ್ ಬ್ಯಾಂಕ್ ನ ಸೆಟಪ್ ಮಾಡಿರ್ತಾರೆ. ಸೊ ಪೇಮೆಂಟ್ ಬ್ಯಾಂಕ್ಸ್ ಅಂತ ಬಂದಾಗ ಇಲ್ಲಿ ಟೋಟಲ್ 6 ಪೇಮೆಂಟ್ ಬ್ಯಾಂಕ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ. 6 ಪೇಮೆಂಟ್ಸ್ ಬ್ಯಾಂಕ್ ಇದೆ. ಸೊ ಅದರಲ್ಲಿ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಯಾವುದು ಅಂತಂದ್ರೆ ಅದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಆಗಿರುತ್ತೆ. ಸೊ ಟೋಟಲ್ 6 ಇದೆಯಲ್ಲ. ಸೊ ಎಕ್ಸಾಮ್ ಅಲ್ಲಿ ಈ ಪಾರ್ಟ್ ಇಂದ ಯಾವ ತರ ಕ್ವಶನ್ಸ್ ಎಕ್ಸೆಪ್ಟ್ ಮಾಡೋದು ಅಂತಂದ್ರೆ, ಸೊ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮತ್ತೆ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕೇಳ್ತಾರೆ. ಸೊ ಅದು ಏರ್ಟೆಲ್ ಪೇಮೆಂಟ್ ಬ್ಯಾಂಕು ಹೆಡ್ ಕ್ವಾರ್ಟರ್ಸ್ ಇನ್ ನ್ಯೂ ಡೆಲ್ಲಿ, ಜನವರಿ 2017ಗೆ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಇದೇ ತರ ಸೊ ಟೋಟಲ್ 6 ಬ್ಯಾಂಕ್ಸ್ ಇದೆಯಲ್ಲ ಪೇಮೆಂಟ್ ಬ್ಯಾಂಕ್ಸ್, ಅದರದ್ದು ನಾವು ಹೆಡ್ ಕ್ವಾರ್ಟರ್ಸ್ ನೋಡ್ಕೋಬೇಕು ಮತ್ತೆ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ನೋಡ್ಕೋಬೇಕು. ಇದನ್ನ ನಾನು ಮತ್ತೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಸ್ಟ್ಯಾಟಿಕ್ ಪಾರ್ಟ್ ನ, ಅದನ್ನ ನಾವು ಓದ್ಕೊಂಡೆ ಸಾಕು. ಸೊ ಈ ಪಾರ್ಟಿಂದ ಈ ತರ ಕ್ವಶನ್ಸ್ ಬಿಟ್ರೆ ಮತ್ತೆ ಯಾವ್ದು ಕ್ವಶನ್ಸ್ ಇದರಿಂದ ಕೇಳೋದಿಲ್ಲ, ಓಕೆ. ಸೊ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ಪೇಮೆಂಟ್ ಬ್ಯಾಂಕ್ ಯಾವ್ದು ಎಷ್ಟು ಅಂತಂದ್ರೆ, ಇದು ಜಸ್ಟ್ 100 crores ಮಿನಿಮಮ್ ಬೇಕಾಗುತ್ತೆ. ಸೊ ಯಾರೋ ಒಂದು ಪೇಮೆಂಟ್ ಬ್ಯಾಂಕ್ ಸೆಟಪ್ ಮಾಡಬೇಕು ಅಂತಂದ್ರೆ, ಯಾವುದೇ ಪ್ರೈವೇಟ್ ಎಂಟಿಟಿ ಅಥವಾ ಯಾರೋ ಒಂದು ಇಂಡಿವಿಜುವಲ್ ಮಾಡಬೇಕು ಅಂತಂದ್ರೆ, ಸೊ ಮಿನಿಮಮ್ ಅವ್ರ ಹತ್ರ 100 crores ಕ್ಯಾಪಿಟಲ್ ಬೇಕಾಗುತ್ತೆ. ಸೊ 100 crores ಕ್ಯಾಪಿಟಲ್ ಇಟ್ಕೊಂಡು ರೂಲ್ಸ್, RBI ಇಂದ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಸೆಟ್ ಆಫ್ ಮಾಡ್ಬೋದು. ಸೊ ಇದರಲ್ಲಿ ಪ್ರೊಮೋಟರ್ ಸೇರ್ಸು 40% ಫಸ್ಟ್ 5 years ಅಲ್ಲಿ ಆಗಿರುತ್ತೆ. ಸೊ ಇಲ್ಲಿ ಅದೇ ನಾವು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಬಂದಾಗ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದು 200 crores ಆಗಿರುತ್ತೆ, ಆಯ್ತಾ. ಸೊ ಅದೇ ಇಲ್ಲಿ 100 crores, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್
ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಇನಿಷಿಯಲಿ ಇಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ 40% ಪ್ರೊಮೋಟರ್ ಶೇರ್ಸ್ ಆಗುತ್ತೆ, ಅದನ್ನ ನಾವು 26% ಆಫ್ಟರ್ 12 ಇಯರ್ಸ್ ರೆಡ್ಯೂಸ್ ಮಾಡ್ಕೋಬಹುದು. ಸೊ ಬ್ರಾಂಚ್ ಬಗ್ಗೆ ಇದಿಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲಿ ಅಟ್ ಲೀಸ್ಟ್ 25% ಇಲ್ಲಿರಬೇಕು ಅನ್ಬ್ಯಾಂಕ್ಡ್ ರೂರಲ್ ಏರಿಯಾಸ್ಗಳಲ್ಲಿ. ಇವಾಗ ಎಕ್ಸಾಂಪಲ್ಸ್ ಯಾವುದೋ ಒಂದು ರೂರಲ್ ಏರಿಯಾಸ್ಗಳಲ್ಲಿ ಇವಾಗ RRBನೂ ಇರೋದಿಲ್ಲ, ಕೋಆಪರೇಟಿವ್ ಸೊಸೈಟೀಸ್ ಇರೋದಿಲ್ಲ, ವಾಟ್ ಎವರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇರೋದಿಲ್ಲ. ಅಂಥದ್ರಲ್ಲಿ ಅಂದ್ರೆ ಅನ್ಬ್ಯಾಂಕ್ಡ್ ಏರಿಯಾಸ್ಗಳಲ್ಲಿ ಇದನ್ನ ಈ ಬ್ಯಾಂಕ್ಸ್ಗಳಲ್ಲಿ ಟೋಟಲ್ ಬ್ರಾಂಚಸ್ ಟೋಟಲ್ ಬ್ರಾಂಚ್ಗಳಲ್ಲಿ 25% ಆ ಥರ ಏರಿಯಾದಲ್ಲಿ ಇರುತ್ತೆ. ಸೊ ಇದಕ್ಕೇನು ಪೇಮೆಂಟ್ ಬ್ಯಾಂಕ್ಸ್ಗೆ ಆ ಥರ ಕಂಡೀಷನ್ಸ್ ಏನಿಲ್ಲ. ಸೊ ಪರ್ಟಿಕ್ಯುಲರ್ಲಿ ಜಸ್ಟ್ ಇದು ಏನಂತಾರಲ್ಲ ಫಿನಾನ್ಷಿಯಲ್ ಇನ್ಕ್ಲೂಷನ್ಗೆ ಅಪ್ಲಿಫ್ಟ್ ಮಾಡೋಕ್ಕೆ ಪೇಮೆಂಟ್ ಬ್ಯಾಂಕ್ಸ್ನ ಸೆಟಪ್ ಮಾಡಿದ್ದು. ಸೊ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಬಂದಾಗ ಟೋಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕು ಪ್ರೀವಿಯಸ್ಲಿ ಎಷ್ಟು ಟೋಟಲ್ 12 ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದ್ವು. ಸೊ ಇವಾಗ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ನವೆಂಬರ್ ಮೇ ಬಿ ಡಿಸೆಂಬರ್ ಇರ್ಬೋದು, ಫಿನ್ಕೇರ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕು, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿತ್ತು, ಇದು ಕ್ವಶನ್ಸ್ ಅಲ್ಲಿ ಬಂದಿತ್ತು. RBI ಮೇನ್ಸ್ ಅಲ್ಲಿ ಬಂದಿತ್ತು ಅನ್ಸುತ್ತೆ. ಫಿನ್ಕೇರ್ ಸ್ಮಾಲ್ ಬ್ಯಾಂಕು AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಸೊ ಇವಾಗ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿತ್ತು, ಯಾವುದು ಫಿನ್ಕೇರ್ ಸ್ಮಾಲ್ ಫಿನಾನ್ಸ್. ಸೊ ಟೋಟಲ್ 12 ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಇದ್ದಿದ್ದು ಎಷ್ಟಾಯ್ತು, 11 ಆಗಿರುತ್ತೆ ಇವಾಗ. ಸೊ ಈ ಮರ್ಜರ್ ಮತ್ತೆ ಎವ್ರಿಥಿಂಗ್ ಇದ್ರ ಟ್ರಾನ್ಸಾಕ್ಷನ್ಸ್ ಎಲ್ಲ ಏಪ್ರಿಲ್ 1 ಮರ್ಜರ್ ಅಫಿಷಿಯಲಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈ 2024 ಏಪ್ರಿಲ್ ಇಂದ. ಸೊ ಇದು 12 ಇದ್ದಿದ್ದು 11 ಆಯ್ತಲ್ಲ. ಸೊ ಈ 11 ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ದು ಕ್ಯಾಪಿಟಲ್, ಹೆಡ್ ಕ್ವಾರ್ಟರ್ಸ್ ಮತ್ತೆ ಯಾವುದು ಅವ್ರದ್ದು ಓನರ್ಶಿಪ್ ಎಲ್ಲ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಅದನ್ನ ನಾನು ಗ್ರೂಪಲ್ಲಿ ಹಾಕಿರ್ತೀನಿ ಓದ್ಕೊಳ್ಬೇಕಂದ್ರೆ. ಓಕೆ, ಸೊ ಇದಾಗಿತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ದು ಮತ್ತೆ ಪೇಮೆಂಟ್ ಬ್ಯಾಂಕ್ಸ್ದು ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಆಗಿತ್ತು. ಸೊ ಇಲ್ಲಿ ನಾವು ಸ್ಟ್ಯಾಟಿಕ್ ಪಾರ್ಟ್ ಅಂತ ಬಂದಾಗ ಹಿಸ್ಟ್ರಿ ನೋಡ್ಬೇಕಾದ್ರೆ ಇಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸೆಟಪ್ ಆಗಿದ್ದು ಬೇಸ್ಡ್ ಆನ್ ಕಂಪನೀಸ್ ಆಕ್ಟ್ 2003. ಇದು ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇದು ಲೈಸೆನ್ಸ್ ಯಾವ ಆಕ್ಟ್ ಇಂದ ಬಂದಿತ್ತು ಅಂತಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಅಥವಾ ನೋಟ್ಸ್ ಮಾಡ್ಕೊಳ್ಳಿ. ಸೊ ಆನ್ ಟ್ಯಾಪ್ ಲೈಸೆನ್ಸಿಂಗ್ ಥ್ರೋ ಸ್ಮಾಲ್ ಫಿನಾನ್ಸ್ ಬ್ಯಾಂಕು ಈ ಆಕ್ಟ್ ಮುಖಾಂತರ ಲೈಸೆನ್ಸ್ ಕೊಟ್ಟಿರ್ತಾರೆ. ಸೊ ಇದನ್ನು ಕೂಡ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆಗಿರುತ್ತೆ. ಸೊ ಫಾರ್ ದ ಫಸ್ಟ್ ಎವರ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಯಾವುದು ಅಂತಂದ್ರೆ 2016 ಅಲ್ಲಿ ಸೆಟಪ್ ಮಾಡ್ತಿರ್ತಕ್ಕಂಥ ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. ಸೊ ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನೋಟ್ ಮಾಡ್ಕೊಳ್ಳಿ, ಇದು ಫಸ್ಟ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿರುತ್ತೆ. ಸೊ ಇದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರುತ್ತೆ. ಸೊ ಟೋಟಲ್ ಹೇಳಿದ್ನಲ್ಲ 200 crores, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಸೆಟಪ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಯಾವ ಕಮಿಟಿ ಅಂತಂದ್ರೆ ಉಷಾ ಥೋರತ್ ಕಮಿಟಿ ಮಿತ್ರು ಇದಾಗಿರುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ ಪಾಯಿಂಟ್, ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ಕಮಿಟಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅಲ್ಲಿ ಪಾಯಿಂಟ್ ಬರೋದಂತಂದ್ರೆ ಸಿ ಇಲ್ಲಿ. ಸೊ ಯಾವುದೇ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕನ್ವರ್ಟ್ ಆಗ್ಬೇಕಾಗತ್ತಂತಂದ್ರೆ ಅದಕ್ಕೆ ಎಷ್ಟು ಬೇಕಾಗಿರುತ್ತೆ ಅಂತಂದ್ರೆ 200 crore. ಸೊ ಇವಾಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅಷ್ಟಿರೋದಿಲ್ಲ ಶೇರ್. ಸೊ ಅವ್ರ ಹತ್ರ 100 crores ಇದ್ರು ಅವ್ರೇನು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಬಟ್ ಆನ್ ಕಂಡೀಷನ್ ದಟ್ ದೇ ಹ್ಯಾವ್ ಟು ಇನ್ಕ್ರೀಸ್ ದಿ 200 crores ವಿದಿನ್ 5 years. ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನ. ವಿದಿನ್ 5 years ಅಲ್ಲಿ ಅವರು 100 crore to 200 crore ಕ್ಯಾಪಿಟಲ್ ನ ಮಾಡ್ಕೊಂಡಿರ್ಬೇಕಾಗತ್ತೆ ಯಾವುದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಸೊ ಇದೇ ತರ ಫಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸ್ಮಾಲ್ ಫಿನಾನ್ಸ್ ಆಗಿ ಕನ್ವರ್ಟ್ ಆಗಿದ್ದು ಯಾವ್ದಂದ್ರೆ ಶಿವಾಲಿಕ್ ಕೋಆಪರೇಟಿವ್ ಬ್ಯಾಂಕ್ ಇದ್ದಿದ್ದು ಶಿವಾಲಿಕ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದು ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್. ಸೊ ಇದು ಇನ್ನೊಂದು ಫಂಕ್ಷನ್ ಅಂತ ಬಂದ್ರೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೆಲಸ ಮಾಡೋದಿಲ್ಲ, ವೆರಾಸ್ ಪೇಮೆಂಟ್ ಬ್ಯಾಂಕ್ಸ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಅಂತ ಬಂದಾಗ ಇಲ್ಲಿ ನಮಗೆ CAR, ಸೊ ಇದು 15% ಆಗಿರುತ್ತೆ ಯಾವುದು ಪೇಮೆಂಟ್ ಬ್ಯಾಂಕ್ಸ್ಗೆ. ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕು ಮತ್ತೆ ಪೇಮೆಂಟ್ಸ್ ಬ್ಯಾಂಕ್ಸ್ ಬಗ್ಗೆ ಆಗಿತ್ತು. ಸೊ ನೆಕ್ಸ್ಟ್
ಸಾಕು, ಇದಕ್ಕಿಂತ ಹೆಚ್ಚು ನಮಗೆ ಸೊ ಇದಿಷ್ಟು ಸಾಕಾಗತ್ತೆ. ಬಟ್ ಹೇಳ್ತಾ ಇನ್ನೊಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮರ್ತಿದ್ದೀನಿ ಪೇಮೆಂಟ್ ಬ್ಯಾಂಕ್ ಅಲ್ಲಿ. ಸೊ ಇಲ್ಲಿ ನಾನು ಸ್ಮಾಲ್ ಫಿನಾನ್ಸ್ ಬಗ್ಗೆ ಕಮಿಟಿ ಹೇಳಿದ್ನಲ್ಲ, ಉಷಾ ಥೋರತ್ ಕಮಿಟಿ. ಸೊ ಅದೇ ತರ ಇಲ್ಲಿ ನಮಗೆ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಯಾವ ಕಮಿಟಿ ಅಂದ್ರೆ ನಚಿಕೇತ್ ಮೊರಾಲ್ ಕಮಿಟಿ ಅಂತ ಬರುತ್ತೆ. ನಚಿಕೇತ್ ಮೊರಾಲ್ ಕಮಿಟಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು ಪಾಯಿಂಟ್ ಏನಂದ್ರೆ ಇವಾಗ ಇಲ್ಲಿ ಸೊ ಇದು ಪೇಮೆಂಟ್ ಬ್ಯಾಂಕ್ ಏನಾದರೂ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಅಂದ್ರೆ ಸೊ ಮಿನಿಮಮ್ 5 ಇಯರ್ ಪೇಮೆಂಟ್ ಬ್ಯಾಂಕ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಓಕೆ, ಸೊ ಆಮೇಲೆ ಇದನ್ನ ನಾವು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಬಹುದು. ಆಯ್ತಾ? ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದಿಲ್ಲ, ಬಟ್ ಪೇಮೆಂಟ್ ಬ್ಯಾಂಕ್ ಏನಂದ್ರೆ ಕ್ಯಾನ್ ಇಶ್ಯೂ ಡೆಬಿಟ್ ಕಾರ್ಡ್. ಸೊ ಯಾವ್ದು ಡೌಟ್ ಇಟ್ಕೊಂಡು ಎಕ್ಸಾಮಿಗೆ ಹೋಗ್ಬೇಡಿ. ಸೊ ಎಲ್ಲಾನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇಫ್ ಏನಾದ್ರು ಯಾವ್ದಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ. ಓಕೆ, ಸೊ ಇದು ಸೇವಿಂಗ್ಸ್ ಅಕೌಂಟ್ ನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅಫ್ಕೋರ್ಸ್ ಇದು ಡೆಬಿಟ್ ಕಾರ್ಡ್ ಇಶ್ಯೂ ಮಾಡುತ್ತೆ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಡಿಪಾಸಿಟ್. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಡಿಪಾಸಿಟ್ ಪೇಮೆಂಟ್ ಬ್ಯಾಂಕ್ ಎಷ್ಟಾಗಿರುತ್ತೆ ಮ್ಯಾಕ್ಸಿಮಮ್. ಸೊ ಇಲ್ಲಿ ಹೇಳಿದ್ನಲ್ಲ, ರೈಟ್, ಅಷ್ಟೇ 2 lakh ಪರ್ ಕಸ್ಟಮರ್. ಸೊ ಇದಕ್ಕಿಂತ ಮತ್ತೆ ಹೆಚ್ಚಿಗೆ ಏನು ನಮ್ಮ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಸೊ ಇದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮತ್ತೆ ಪೇಮೆಂಟ್ ಬ್ಯಾಂಕ್ಸ್ ಬೇಕಾಗಿತ್ತು. ನೆಕ್ಸ್ಟ್ ಮೂವ್ ಆದಾಗ ನಾವು ಇಲ್ಲಿ ಬರೋದು ಕೋಆಪರೇಟಿವ್ ಬ್ಯಾಂಕ್ಸ್ ಬರ್ತದೆ. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ಸಹಕಾರಿ ಬ್ಯಾಂಕುಗಳು. ಸಹಕಾರಿ ಬ್ಯಾಂಕುಗಳು. ಸೊ ಅದೇ ಇದ್ರದ್ದು ಏಮ್ ಕೂಡ ಅದೇ ಆಗಿರುತ್ತೆ. ಯಾವುದು? ಫಿನಾನ್ಷಿಯಲ್ ಇನ್ಕ್ಲೂಷನ್. ಸೊ ನಮ್ ಕಂಟ್ರಿನಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ನ ತಲುಪೋದಕ್ಕೆ ಸೊ ಈ ತರ ಡಿಫ್ರೆಂಟ್ ಬ್ಯಾಂಕ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ದೇ ಆರ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಪ್ರೊವಿಷನ್ಸ್ ಆಫ್ ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912 ಆಗಿರುತ್ತೆ. ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912 ಪ್ಲಸ್ ಇನ್ನೊಂದಿಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು ಯಾವ್ದು ಅಂತಂದ್ರೆ ಸೊ ಇದು ಕ್ಯಾಪಿಟಲ್ ಅಂತ ಬಂದಾಗ ಸೊ ಕೋಆಪರೇಟಿವ್ ಸೊಸೈಟೀಸ್ ಪರ್ಟಿಕ್ಯುಲರ್ ಆಗಿ ಇಂತಿಷ್ಟೇ ಅಂತ ಇರೋದಿಲ್ಲ. ಇದು ಡಿಪೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ಡಿಪೆಂಡ್ಸ್ ಆನ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಮೊದಲು ಇದು ಎಷ್ಟಿತ್ತು ಅಂದ್ರೆ ಪ್ರಿವಿಯಸ್ಲಿ ಇಟ್ ವಾಸ್ 15 ಲ್ಯಾಕ್ ಆಗಿತ್ತು. ಬಟ್ ಇವಾಗ ಇನ್ಕ್ರೀಸ್ ಮಾಡಿ ಮಿನಿಮಮ್ ಎಷ್ಟಾಗುತ್ತೆ? ಮಿನಿಮಮ್ ಇವಾಗ 50 lakhs ಮಾಡಿದ್ದಾರೆ. ಓಕೆ, ಸೊ ಇದು ಯಾವ್ದು ಅಂತಂದ್ರೆ ಇದು ಬ್ಯಾಕ್ವರ್ಡ್ ಏರಿಯಾದಲ್ಲಿ, ಸೊ ರೂರಲ್ ಏರಿಯಾ ಅನ್ಕೋಣ. ಸೊ ಇಫ್ ಇದೇ ಏನಾದ್ರು ನಾವು ಅರ್ಬನ್ ಏರಿಯಾದಲ್ಲಿ, ಸೊ ಅರ್ಬನ್ ಏರಿಯಾ ಅಂತ ಬಂದಾಗ ಇದು ಮಿನಿಮಮ್ ಕ್ಯಾಪಿಟಲ್ ಸೊ 3 crore ಆಗಿರುತ್ತೆ. 3 crore ಇಂದ ಎಷ್ಟಾದ್ರೂ ಇರ್ಬೋದು. ಆಯ್ತಾ? ಸೊ ಇದು ಕಂಟ್ರೋಲಿಂಗ್ ಕೆಪಾಸಿಟಿ. ಇದು ಕಂಟ್ರೋಲಿಂಗ್ ಯಾರ ಹತ್ರ ಇರುತ್ತೆ ಅಂತಂದ್ರೆ ಕಂಟ್ರೋಲ್ಡ್ ಬೈ ಮೆಂಬರ್ಸ್ ಆಫ್ ದಿ ಕೋಆಪರೇಟಿವ್ ಕಮಿಟಿ. ಓಕೆ, ಕೋಆಪರೇಟಿವ್ ಕಮಿಟಿ ಮಾಡಿ ಅವರು ಬ್ಯಾಂಕ್ ಸೆಟಪ್ ಮಾಡಿರ್ತಾರಲ್ಲ, ಸೊ ಇದ್ರ ಮೆಂಬರ್ಸ್ ಆಗಿರ್ತಾರೆ. ಸೊ ಅವರು ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಅವರೇ ಚೇರ್ನ ಎಲೆಕ್ಟ್ ಮಾಡ್ಕೋಬಹುದು. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು ಇಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ ಓಕೆ ವಿಚ್ ಇನ್ಕ್ಲೂಡ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರುತ್ತೆ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ. ಸೊ ಡಿಫ್ರೆಂಟ್ ಕಸ್ಟಮರ್ಸ್ ನ ತಲೆಯಲ್ಲಿ ಇಟ್ಕೊಂಡು ಈ ತರ ಡಿಫ್ರೆಂಟ್ ಕೋಆಪರೇಟಿವ್ ಬ್ಯಾಂಕ್ಸ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ದೇರ್ ಆಪರೇಷನ್ ಆರ್ ಓವರ್ಸೀನ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಂಪ್ಲೀಟ್ ಆಪರೇಷನ್ ಮತ್ತೆ ಅವ್ರದ್ದು ಯಾವ ತರ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಎವ್ರಿಥಿಂಗ್ ಕಮ್ಸ್ ಅಂಡರ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 19 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. ಸೊ ಈ ಆಕ್ಟ್ ನಮ್ಮ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನ್ಗಳಲ್ಲಿ ಎಲ್ಲ ಆಕ್ಟ್ಸ್ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಮತ್ತೆ RBI ಇದು ಫೈನ್ ಆಗ್ತಾರಲ್ಲ ಅದರದ್ದು ರೂಲ್ಸ್ ಗಳನ್ನು ಎಲ್ಲಾನು ನೋಡ್ತಾ ಹೋಗೋಣ. ಎಕ್ಸಾಮ್ಸ್ ಯಾವ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಬಂದಾಗ ಇದ್ ಬಿಟ್ಟು ನಮಗೆ ಯಾವ್ದು ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ನೇಮ್ಸ್ ಗಳೇನು, ಸೊ ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ಸೊ ಅವೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಸೊ ಅವೆಲ್ಲ ಬೇಡ. ಸೊ ಇದಿಷ್ಟೇ ಕೋಆಪರೇಟಿವ್ ಬ್ಯಾಂಕ್ ಅಂದಾಗ ಈ ಪಾಯಿಂಟ್ಸ್ ಗಳು ಬಿಟ್ಟು ಮತ್ತೆ ಯಾವ್ದು ಇಂಪಾರ್ಟೆಂಟ್ ಆಗಿರಲ್ಲ. ಆಯ್ತಾ? ಸೊ ಆಫ್ಟರ್ ಕೋಆಪರೇಟಿವ್ ಬ್ಯಾಂಕ್ಸ್ ನೆಕ್ಸ್ಟ್ ಇಲ್ಲಿ ಲೋಕಲ್ ಏರಿಯಾ ಬ್ಯಾಂಕ್ಸ್. ಸೊ ಲೋಕಲ್ ಏರಿಯಾ ಬ್ಯಾಂಕ್ಸ್ ಬಂದಾಗ ಲೋಕಲ್ ಏರಿಯಾ ಅಂತ ಬಂದಾಗ ಡೌಟ್ಸ್ ಬರುತ್ತೆ ನಮಗೆ. ಸೊ ಎಷ್ಟು ಲೋಕಲ್ ಏರಿಯಾ ಅಂತಂದ್ರೆ ಇಲ್ಲಿ 3 districts. ಓಕೆ, ಸೊ ಒಂದ್ ಬ್ರಾಂಚ್ ಒಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡಿದ್ರೆ ಆ ಬ್ಯಾಂಕ್ದು ಸೊ ಲೋಕಾಲಿಟಿ ಬಂದ್ಬಿಟ್ಟು ಓನ್ಲಿ 3 district ಆಗಿರುತ್ತೆ.
ಓಕೆ, ಇವಾಗ ಬೆಳ್ಳಾರಿಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತಂದ್ರೆ ಬೆಳ್ಳಾರಿ, ಚಿತ್ರದುರ್ಗ ಚಿತ್ರದುರ್ಗ ಮತ್ತೆ ಬೆಳಗಾವಿ ಅನ್ಕೊಳ್ಳೋಣ. ಸೊ ಈ ಮೂರಲ್ಲಿ ಮಾತ್ರ ಆ ಬ್ಯಾಂಕ್ಸ್ದು ಬ್ರಾಂಚಸ್ ಇರಬೇಕು. ಸೊ ಅದ್ ಬಿಟ್ಟು ಬೇರೆ ಎಲ್ಲೂ ಇರಕ್ ಹೋಗ್ಬಾರ್ದು. ಸೊ ಅದಕ್ಕೆ ಮಿನಿಮಮ್ ಸೊ ಇಷ್ಟು 3 ಡಿಸ್ಟ್ರಿಕ್ಟ್ಸ್ ಇರುತ್ತೆ, ರೆಸ್ಟ್ರಿಕ್ಟ್ ಆಗಿರುತ್ತೆ. ಯಾವುದು ಲೋಕಲ್ ಏರಿಯಾ ಬ್ಯಾಂಕ್ಸ್. ದೀಸ್ ಆರ್ ಸ್ಮಾಲ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ದಟ್ ಆರ್ ಆಪರೇಟೆಡ್ ವಿದಿನ್ ಲಿಮಿಟೆಡ್ ಏರಿಯಾ ಅನ್ನಲ್ಲ, ಅದು ಲಿಮಿಟೆಡ್ ಏರಿಯಾ ಎಷ್ಟು 3 ಡಿಸ್ಟ್ರಿಕ್ಟ್ಸ್, ಟಿಪಿಕಲಿ 2 to 3 ಡಿಸ್ಟ್ರಿಕ್ಟ್ಸ್. ಸೊ ಆರ್ ಫಾರ್ ದ ಲೇಟೆಸ್ಟ್ ಇನ್ಫಾರ್ಮೇಶನ್ ಕರೆಂಟ್ ರಿಲೇಟೆಡ್. ಸೊ ಎಷ್ಟು ಯಾವ ಲೋಕಲ್ ಏರಿಯಾ ಬ್ಯಾಂಕ್ಸ್ ಇದೆ ಅಂತಂದ್ರೆ ಸಿ ಇಲ್ಲಿ ಕೋಸ್ಟಲ್ ಲೋಕಲ್ ಏರಿಯಾ ಬ್ಯಾಂಕ್, ಕೃಷ್ಣ ಭೀಮಾ ಸಮೃದ್ಧಿ ಬ್ಯಾಂಕ್, ಸುಭದ್ರಾ ಲೋಕಲ್ ಏರಿಯಾ ಬ್ಯಾಂಕ್. ಸೊ ಈ ಮೂರು ಇಂಪಾರ್ಟೆಂಟ್ ಆಗಿರುತ್ತೆ. ನೇಮ್ಸ್ ಕೇಳ್ಬೋದು. ಮತ್ತೆ ಸೊ ನನ್ ಆಪ್ಷನ್ ಅಲ್ಲಿ ಈ ತರ ವಿಚ್ ಅಮಾಂಗ್ ದಿಸ್ ಆರ್ ನಾಟ್ ಲೋಕಲ್ ಏರಿಯಾ ಬ್ಯಾಂಕ್ಸ್ ಅಂತ ಕೇಳ್ಬೋದು. ಆಯ್ತಾ? ಸೊ ಇದು ಈ ಲೋಕಲ್ ಏರಿಯಾ ಬ್ಯಾಂಕ್ಸ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ 1956. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಸೊ ಲೈಸೆನ್ಸ್ ಕೊಟ್ಟಿದ್ದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ. ಓಕೆ, ಸೊ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಪೇಮೆಂಟ್ ಬ್ಯಾಂಕ್ಸ್ ತರನೇ ಇಲ್ಲೂ 15% ಆಗಿರುತ್ತೆ. ಸೊ ಟು ಸೆಟ್ ಅಪ್ ದಿಸ್ ಲೋಕಲ್ ಏರಿಯಾ ಬ್ಯಾಂಕ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇಸ್ ಎಷ್ಟು 5 ಕೋಟಿ 5 crores ಆಗಿರುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಲೋಕಲ್ ಏರಿಯಾ ಅಂತ ಬಂದಾಗ ಇದಕ್ಕಿಂತ ಜಾಸ್ತಿ ಪಾಯಿಂಟ್ ಎಕ್ಸಾಮಿಗೆ ಬೇಕಾಗಿಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ನಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ನೋಟ್ ಮಾಡ್ಕೊಳ್ಬೇಕಂತಂದ್ರೆ ಇಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್. ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಇನ್ ಇಂಡಿಯಾ ಆರ್ ಗೌರ್ಮೆಂಟ್ ಓನ್ಡ್ ಬ್ಯಾಂಕ್ಸ್. ಸೊ ಗೌರ್ಮೆಂಟ್ ಓನ್ಡ್ ಬ್ಯಾಂಕ್ಸ್, ಸೊ ಗೌರ್ಮೆಂಟ್ ಅಂಡರ್ ಬರುತ್ತೆ. ಟು ಪ್ರೊವೈಡ್ ಬ್ಯಾಂಕಿಂಗ್ ಸರ್ವಿಸ್ ಟು ರೂರಲ್ ಅಂಡ್ ಸೆಮಿ ಅರ್ಬನ್ ಏರಿಯಾಸ್. ಸೊ ರೈತರಿಗೆ ಮತ್ತೆ ಅರ್ಬನ್ ಲೋಕಲ್ ವಿಲೇಜ್ ಮತ್ತೆ ವಿಲೇಜ್ ಸೆಮಿ ಅರ್ಬನ್ ಏರಿಯಾಸ್ಗಳಲ್ಲಿ ಇರೋ ಜನರಿಗೆ ಹೆಲ್ಪ್ ಆಗಲಿ ಅಂತ ಸೆಟಪ್ ಮಾಡಿರ್ತಕ್ಕಂಥ ಬ್ಯಾಂಕ್ಸ್ಗಳು ರೀಜನಲ್ ರೂರಲ್ ಬ್ಯಾಂಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಶೇರ್ ಅಂತ ಬಂದಾಗ ಸಿ ಗೌರ್ಮೆಂಟ್ ಯಾವ ತರ ಶೇರ್ ಆಗಿರುತ್ತೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಸಿ ಟೋಟಲ್ ಫಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇದರಲ್ಲಿ 50% ಆಗಿರುತ್ತೆ. ಸೊ ಇದು ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ರು, ಮತ್ತೆ ಇಂಟರ್ವ್ಯೂಗಳಂತೂ ಈ ತರ ಕ್ವಶನ್ಸ್ ಪಕ್ಕಾ ಆಗಿರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ 50% ಶೇರ್ ಇರುತ್ತೆ. ಮತ್ತೆ ಸ್ಟೇಟ್ ಗೌರ್ಮೆಂಟ್ಸ್, ಪರ್ಟಿಕ್ಯುಲರ್ ಸ್ಟೇಟ್ ಗೌರ್ಮೆಂಟ್ಸ್ ಅದು 15% ಇರುತ್ತೆ. ಇನ್ನೊಂದು ಸ್ಪಾನ್ಸರ್ ಬ್ಯಾಂಕ್ಸ್. ಸೊ ಸ್ಪಾನ್ಸರ್ ಬ್ಯಾಂಕ್ಸ್ 5% ಆಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೃಷ್ಣ ಗ್ರಾಮೀಣ ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಎರಡು ಇದೆಯಲ್ಲ. ಸೊ ಎರಡರದ್ದು ಸ್ಪಾನ್ಸರ್ ಬ್ಯಾಂಕ್ ಯಾರ್ದು ಮತ್ತೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸೊ ಅದೆಲ್ಲ ನೋಡ್ಕೋಬೇಕಾಗಿರುತ್ತೆ. ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತೆ ಕರ್ನಾಟಕ ವಿಕಾಸ್ KVGB. ಸೊ ಇದ್ರದ್ದು ಸ್ಟ್ಯಾಟಿಕ್ ಪಾರ್ಟ್ಸ್ ಗಳನ್ನ ನೋಡ್ಕೊಳ್ಳಿ, ಇಂಟರ್ವ್ಯೂ ಹೆಲ್ಪ್ ಆಗುತ್ತೆ. ಬಟ್ ಮೇನ್ಸ್ ಎಕ್ಸಾಮ್ಸ್ ಗಳಲ್ಲಿ ತುಂಬಾ ರೇರ್ ಕೇಳೋದು. ಓಕೆ, ಪರ್ಟಿಕ್ಯುಲರ್ ಸ್ಟೇಟ್ ರಿಲೇಟೆಡ್ ಅಲ್ವಾ, ಅದಕ್ಕೋಸ್ಕರ. ಸೊ ಟೋಟಲ್ RRBs ಇನ್ ಇಂಡಿಯಾ, ಸೊ ಕರೆಂಟ್ಲಿ ಎಷ್ಟಿದೆ 43. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಇಯರ್. ಸೊ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ 2nd October 1975. ಸೊ ಗಾಂಧಿ ಜಯಂತಿ ದಿವಸ 1975. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರ ಸ್ಟಾಟಿಕ್ ಬಾಳೆ ನಮಗೆ ಬ್ಯಾಂಕಿಂಗ್ ಅಫೇರ್ಸ್ ಅಂತ ಅಂತೀವಲ್ಲ. ಸೊ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಅವೇರ್ನೆಸ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಅಂದಾಗ ಈ ತರ ಪಾಯಿಂಟ್ಸ್ ಗಳನ್ನ ನಾವು ಎಕ್ಸಾಮ್ಸ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಟಿಕ್. ಸೊ ಇನ್ನು ಎಸ್ಟಾಬ್ಲಿಷ್ಡ್ ಬೈ, ಸೊ ಬೇಸ್ಡ್ ಆನ್ ರೆಕಮೆಂಡೇಶನ್ ಆಫ್ ನರಸಿಂಹನ್ ಕಮಿಟಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪಾಯಿಂಟ್. ಓಕೆ, ಸೊ ಇದ್ ಬಿಟ್ರೆ ಇದಕ್ಕಿಂತ ಹೊರತುಪಡಿಸಿ ಯಾವುದು ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ, ಯಾವುದು ಫಿನಾನ್ಷಿಯಲ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬಂದಾಗ. ಆಯ್ತಾ, ಇದನ್ನೇ ಬ್ಯಾಂಕಿಂಗ್ ಅವೇರ್ನೆಸ್ ಅನ್ನೋದು ಇದೇ
ಸ್ಟ್ಯಾಟಿಕ್ ಪಾರ್ಟ್ ಇಂದ ಕೇಳೋದು. ಸೊ ಫಾರ್ ದಿ ಫಸ್ಟ್ ಟೈಮ್ ಫಸ್ಟ್ ಎವರ್ ರೀಜನಲ್ ರೂರಲ್ ಬ್ಯಾಂಕ್ ಈಸ್ ಫಸ್ಟ್ RRB ಯಾವುದು? ಪ್ರಥಮ್ ಬ್ಯಾಂಕ್, ಪ್ರಥಮ್ ಗ್ರಾಮೀಣ ಬ್ಯಾಂಕ್. ಇದು ವೆರಿ ಇಂಪಾರ್ಟೆಂಟ್. ಪ್ರಥಮ್ ಗ್ರಾಮೀಣ ಬ್ಯಾಂಕ್. ಸೊ ಎಲ್ಲಿಂದ ಇದು? ಮೊರಾದಾಬಾದ್, ಉತ್ತರ ಪ್ರದೇಶ್, UP. ಇದು ಫಸ್ಟ್ ಎವರ್ ರೀಜನಲ್ ರೂರಲ್ ಬ್ಯಾಂಕ್. ಸೊ ಇದ್ ಬಿಟ್ರೆ ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಬಗ್ಗೆ ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಸೊ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನು ಇವಾಗ ನಾವು ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಪರೇಷನ್ಗೋಸ್ಕರ ಅಂದ್ರೆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆಗಲಿ ಬೇರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಸೆಟಪ್ ಮಾಡಿರ್ತಕ್ಕಂಥ ಬ್ಯಾಂಕ್ಸ್ಗಳೇ ಸ್ಪೆಷಲೈಸ್ಡ್ ಬ್ಯಾಂಕ್ಸ್. ಅದರಲ್ಲಿ ನಬಾರ್ಡ್ ಕೂಡ ಒಂದು. ಸೊ ಇಲ್ಲಿ specialized banks in India are financial institution, of course banking institutions that are focused on specific sectors or activities. So for example ಯಾವ್ದದು? ಅಗ್ರಿಕಲ್ಚರ್, ಇಂಡಸ್ಟ್ರೀಸು, ಮತ್ತೆ ಫಾರಿನ್ ಟ್ರಾನ್ಸಾಕ್ಷನ್ಸ್. ಸೊ ಈ ತರ ಸ್ಪೆಸಿಫಿಕ್ ಸೆಕ್ಟರ್ಸ್ ಇರುತ್ತಲ್ಲ, ಆ ಸೆಕ್ಟರ್ಸ್ ಗಳಿಗೆ ಸೆಪರೇಟ್ ಆಗಿ ಬ್ಯಾಂಕ್ಸ್ ಗಳನ್ನ ಸೆಟ್ ಮಾಡಿರ್ತಾರಲ್ಲ, ಆ ಬ್ಯಾಂಕ್ಸ್ ಗಳೇ ಈ ಸ್ಪೆಷಲೈಸ್ಡ್ ಬ್ಯಾಂಕ್ಸ್. ಸೊ ಕರೆಂಟ್ಲಿ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಯಾವ್ದಾವ್ದಿದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಬಾರ್ಡ್ ಅಂತ ಹೇಳಿದೀನಿ, ನಬಾರ್ಡು. ನೆಕ್ಸ್ಟ್ ಎಕ್ಸಿಮ್ ಬ್ಯಾಂಕು, ಸಿಡ್ಬಿ, NHB. ಸೊ ಈ ನಮ್ಮ ಎಕ್ಸಾಮ್ಸ್ ಗಳಲ್ಲಿ ಈ ಪಾರ್ಟ್ ಇಂದ ಇಂಪಾರ್ಟೆಂಟ್ ಯಾವ್ದಾಗತ್ತೆ ಅಂದ್ರೆ ಅದನ್ನ ನಾನು ಇಲ್ಲಿ ನಬಾರ್ಡ್ ಅಂತ ಬಂದಾಗ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದ್ರದ್ದು ಫುಲ್ ಫಾರ್ಮ್ ನೋಡ್ಕೊಳ್ಳಿ, ನಾನು ಓರಲಿ ಹೇಳ್ತಿರ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ಹೆಡ್ ಕ್ವಾರ್ಟರ್ಸ್. ಸೊ ಹೆಡ್ ಕ್ವಾರ್ಟರ್ಸ್ ಆಫ್ ನಬಾರ್ಡ್ ಇಸ್ ಇನ್ Mumbai. So established in 12th July 1982. 12th July 1982. ಸೊ ಇದು ನಬಾರ್ಡ್ ಸ್ಟ್ಯಾಟಿಕ್ ಪಾರ್ಟ್. ಸೊ ಎಕ್ಸಿಮ್ ಬ್ಯಾಂಕ್ ಅಂದಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಗುತ್ತೆ ಫುಲ್ ಫಾರ್ಮು. ಸೊ ಎಕ್ಸಿಮ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಆಗಿರುತ್ತೆ. ಹೆಡ್ ಕ್ವಾರ್ಟರ್ಸ್ ಮುಂಬೈ, established in 1982. ಅಗೇನ್ ನಬಾರ್ಡ್ ತರಾನೇ. ಸೊ ಇನ್ನು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಸೆಕ್ಟರ್ಸ್ಗೆ ಅನ್ವಯ ಆಗುತ್ತೆ, ಇದು ಅಗ್ರಿಕಲ್ಚರ್ಗೆ ಅನ್ವಯ ಆಗುತ್ತೆ. ಅದೇ ತರ ಸಿಡ್ಬಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೇಟೆಡ್ ಟು ದ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಸ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಲಕ್ನೋ, ನವಾಬ್ ಶಹರ್, ಉತ್ತರ ಪ್ರದೇಶ್. ಸೊ ಇದು ಎಸ್ಟಾಬ್ಲಿಷ್ಡ್ ಇನ್ 1990. ಆಯ್ತಾ? ಸೊ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತಂದ್ರೆ ಹೌಸಿಂಗ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸೆಕ್ಟರ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥ ಬ್ಯಾಂಕ್ ಯಾವುದು? ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ. ಸೊ ಎಸ್ಟಾಬ್ಲಿಷ್ಡ್ ಇನ್ 1988. ಸೊ ನಾನು ಯಾಕೆ ಡೈರೆಕ್ಟ್ ಇದೇ ಪಾಯಿಂಟ್ಸ್ಗಳನ್ನ ಹೇಳ್ತಿದ್ದೀನಿ ಅಂತಂದ್ರೆ ಇದ್ರದ್ದು ಹಿಸ್ಟ್ರಿ ಇದ್ರದ್ದೆಲ್ಲ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ಸೊ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಎಕ್ಸಾಮ್ಸ್ ಅಲ್ಲಿ ಕೇಳೋದು ಇಲ್ಲ. ಸೊ ಕೇಳಿದ್ರೆ ಈ ತರ ಮಾತ್ರ ಕೇಳೋದು, ಇಸ್ಟಾಬ್ಲಿಷ್ಡ್ ಇಯರ್ ಮತ್ತೆ ಹೆಡ್ ಕ್ವಾರ್ಟರ್ಸ್ ಅಷ್ಟೇ ಕೇಳೋದು. ಸೊ ಒನ್ ಸ್ಟೆಪ್ ಮುಂದೆ ಹೋಗಿ ನಮ್ಗೆ ಇಂಪಾರ್ಟೆಂಟ್ ಆಗೋದು ಈ ಬ್ಯಾಂಕ್ಸ್ ಗಳಲ್ಲಿ ನಬಾರ್ಡ್, RRB ಬ್ಯಾಂಕ್ಸ್ ಗಳಲ್ಲಿ ಈ ಬ್ಯಾಂಕ್ಸ್, ಇದು ಈ ಪಾರ್ಟ್ ನಬಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಬಾರ್ಡ್ ಅಂತ ಬಂದಾಗ ರೆಕಮೆಂಡೆಡ್ ಬೈ ಯಾವ ಕಮಿಟಿ? ಇದು ಶಿವರಾಮನ್ ಕಮಿಟಿ, ಬಿ ಶಿವರಾಮನ್ ಕಮಿಟಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಬಿ ಶಿವರಾಮನ್ ಕಮಿಟಿ. ಸೊ ಇದು ನೋಟ್ ಮಾಡ್ಕೊಳ್ಳಿ. ಸೊ ಇನಿಷಿಯಲ್ ಕ್ಯಾಪಿಟಲ್ ಫಸ್ಟ್ ಸಮ್ ಸೆಟಪ್ ಮಾಡಬೇಕಾದ್ರೆ 100 crore. So it is owned by Government of India under ನಬಾರ್ಡ್ ಬರುತ್ತೆ.
ಸೊ ಬಿ ಶಿವರಾಮನ್ ಅಂತ ಬಂದಾಗ ಇನ್ನೊಂದು ನೆನಪಾಗುತ್ತೆ, ಯಾವುದು? ಗ್ರಾಫಿಕ್ ಕಾರ್ಡ್ ಅಂತ ಬರುತ್ತೆ. ಸೊ ಗ್ರಾಫಿಕ್ ಕಾರ್ಡ್, ಗ್ರಾಫಿಕ್ ಕಾರ್ಡ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಫಿಕ್ ಕಾರ್ಡ್ ಅಂದ್ರೆ ಕಮಿಟಿ ಟು ರಿವ್ಯೂ ದಿ ಅರೇಂಜ್ಮೆಂಟ್ ಫಾರ್ committee to review the arrangement for institutional credit for agriculture and rural development. ಇದನ್ನ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಾರಿ ಮಾಡ್ತೀನಿ. ಸೊ ರೈಟ್, ನೋಟ್ ಡೌನ್ ಮಾಡ್ಕೊಳ್ಳಿ. committee to review the arrangement for institutional credit ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಮತ್ತೆ ರಿವೈಸ್ ಮಾಡಿ. ಫುಲ್ ಫಾರ್ಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಬಾರ್ಡ್ ಇಂದ ಆಗಿತ್ತು. ಸೊ ಸಬ್ಸಿಡೀಸ್ ಆಫ್ ನಬಾರ್ಡ್ ಬರುತ್ತಲ್ಲ, ಸಬ್ಸಿಡೀಸ್ ಆಫ್ ನಬಾರ್ಡ್ ಬಂದಾಗ ಟೋಟಲ್ ಎಷ್ಟು ಸಬ್ಸಿಡೀಸ್ ಇದೆ? 5 ಸಬ್ಸಿಡೀಸ್ ಇದೆಯಲ್ಲ, 5 ಸಬ್ಸಿಡೀಸ್ ನೇಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಸಬ್ಸಿಡೀಸ್ ನ್ಯಾಬ್ಕಾನ್, ನಬಾರ್ಡ್ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೆಕೆಂಡ್ ನ್ಯಾಬ್ ವೆಂಚರ್ಸ್ ಲಿಮಿಟೆಡ್, ಬೇರೆ ಬೇರೆ ಪರ್ಪಸ್ಗೋಸ್ಕರ ಈ ಸಬ್ಸಿಡೀಸ್ ನ ನಬಾರ್ಡ್ ಥ್ರೂ ಮಾಡಿರ್ತಾರೆ. ಸೊ ನಬಾರ್ಡ್ ಅಂಡರ್ ಎಲ್ಲ ಬರ್ತಿರ್ತಕ್ಕಂಥ ಸಬ್ಸಿಡೀಸ್ ಇವು. ಸೊ ನ್ಯಾಬ್ ಫಿನ್ಸ್ ಬರುತ್ತೆ, ನ್ಯಾಬ್ ಫಿನ್ಸ್ ಅಂತಾನೆ ನಬಾರ್ಡ್ ಫಿನಾನ್ಷಿಯಲ್ ಸರ್ವಿಸಸ್. ಇಟ್ ಇಸ್ ನಾನ್ ಡಿಪಾಸಿಟ್ ಟೇಕಿಂಗ್ NBFC ಆಗಿರುತ್ತೆ, ನಾನ್ ಡಿಪಾಸಿಟ್ ಟೇಕಿಂಗ್ NBFC. ಸೊ NBFC ಬಗ್ಗೆ ಇಟ್ ಈಸ್ ರಿಜಿಸ್ಟರ್ಡ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದು? ABFL. ಯಾವುದು ಇದು? ABFL ಅಗ್ರಿ ಬಿಸ್ನೆಸ್ ಫೈನಾನ್ಷಿಯಲ್ ಲಿಮಿಟೆಡ್. ಇದನ್ನ ನಬ್ ಸಮೃದ್ಧಿ ಅಂತಾನು ಕರೀತಾರೆ. ಇನ್ನೊಂದು ನಬ್ ಕಿಸಾನ್ ಲಾಸ್ಟ್ ಅಲ್ಲಿ, ಅಂಡ್ ಕಿಸಾನ್. ಈ ಸಬ್ಸಿಡೀಸ್ ಗಳನ್ನ ನೇಮ್ ನೆನ್ಪಿಟ್ಕೊಂಡ್ರೆ ಮೋರ್ ದೆನ್ ಇನಫ್, ಆಯ್ತಾ? ಸೊ ಇದು ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಮತ್ತೆ ನಬಾರ್ಡ್ ಬಗ್ಗೆ ಆಗಿತ್ತು. ಸೊ ಎವ್ರಿಥಿಂಗ್ ಎಲ್ಲ ಆದ್ಮೇಲೆ ಇವಾಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಬರೋಣ. ಬ್ಯಾಂಕ್ಗಳಲ್ಲಿ ಯಾವ್ಯಾವ ತರ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಮತ್ತೆ ಟೈಪ್ಸ್ ಆಫ್ ಡಿಪಾಸಿಟ್ಸ್ ಯಾವ್ದಾವ್ದು, ಸೊ ಅದೆಲ್ಲ. ಸೊ ಅದಕ್ಕಿಂತ ಸೊ ಜಸ್ಟ್ ಇಲ್ಲೇನೆ ನಾನು NBFCs ಬಗ್ಗೆ ಹೇಳ್ತಾ ಹೋಗ್ತೀನಿ. NBFC ಸ್ಮಾಲ್ ಪಾರ್ಟ್. NBFCs ಅಂದ್ರೆ ಏನು ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್. ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ 1956. ಇದೊಂದು ಪಾಯಿಂಟ್ ಆಯ್ತಾ? ಸೊ ಇದ್ರದ್ದು ಇನ್ನು ಉಳಿದಿದ್ದು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಇಟ್ ಅಕ್ಸೆಪ್ಟ್ಸ್ ಡಿಪಾಸಿಟ್ಸ್, ಪ್ರೊವೈಡ್ಸ್ ಲೋನ್ಸ್. ಸೊ ಡಿಪಾಸಿಟ್ಸ್ ಅಲ್ಲಿ ಡಿಮ್ಯಾಂಡ್ ಡಿಪಾಸಿಟ್ಸ್ ಬರಲ್ಲ, ಟರ್ಮ್ ಡಿಪಾಸಿಟ್ಸ್ ಅಷ್ಟೇ NBFC ಬರೋದು. ದೇರ್ ಇಸ್ ನೋ ಇನ್ಶೂರೆನ್ಸ್ ಫಾರ್ ಡಿಪಾಸಿಟ್ಸ್. ಸೊ ಡಿಪಾಸಿಟ್ಸ್ಗೆ DICGC ಡಿಪಾಸಿಟ್ ಕ್ರೆಡಿಟ್ ಗ್ಯಾರಂಟಿ ಇಲ್ಲಿ ಅನ್ವಯ ಆಗೋದು ಯಾವ್ದಕ್ಕೆ? NBFCsಗೆ. ಸೊ NBFCs ಅಂದ್ರೆ ಸಿಂಪ್ಲಿ ಯಾವ್ದೋ ಒಂದು ಕಂಪನೀಸ್ ಇರುತ್ತಲ್ಲ, ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಅಥವಾ ಯಾವುದೋ ರಿಲೇಟೆಡ್ ಟು ದ ಫಿನಾನ್ಷಿಯಲ್ ಸರ್ವಿಸಸ್ಗೋಸ್ಕರ ಸೆಟಪ್ ಮಾಡಿರ್ತಕ್ಕಂಥದ್ದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸಸ್. ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಯಾವ್ದಾದ್ರಲ್ಲೂ ಮಿಡಲ್ NBFCs ಬಂದ್ರೆ ಅಲ್ಲಿ ಮತ್ತೆ ಏನೇನ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಸೊ ಫೈನಲಿ ನಾವು ಲಾಸ್ಟ್ ಚಾಪ್ಟರ್ ಆರ್ ಲಾಸ್ಟ್ ಸ್ಲೈಡ್ಸ್ ಆಫ್ ದಿ ಸೆಷನ್ ಅಂತ ಹೇಳಿದ್ರೆ ಇದು ಡಿಪಾಸಿಟ್ ಅಥವಾ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಆಗಿರುತ್ತೆ. ಸೊ ಟ್ರಾನ್ಸಾಕ್ಷನ್ಸ್ ಅಂತ ಬಂದಾಗ ನಾವು ಕನ್ನಡದಲ್ಲಿ ವಿಲೇವಾರಿ ಅಂತ ಅಂತೀವಿ. ಸೊ ಯಾವ ತರ ಇಲ್ಲಿ
ಬ್ಯಾಂಕಿಂಗ್ ರಿಲೇಟೆಡ್ ಟರ್ಮ್ಸ್ ಬರುತ್ತೆ ಮತ್ತೆ ಯಾವ್ಯಾವ ಥರ ಟ್ರಾನ್ಸಾಕ್ಷನ್ಸ್ ಆಗ್ತೈತೆ ಇದು ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ ಆಯ್ತಾ. ಸೊ ಇಲ್ಲಿ ಫಸ್ಟ್ ಅಲ್ಲೇ ನಾವು ಬರೋದು ಯಾವುದು ಡಿಪಾಸಿಟ್ಸ್. ಸೊ ಡಿಪಾಸಿಟ್ಸ್ ಅಂತ ಬಂದಾಗ ನಾವು ಬ್ಯಾಂಕ್ ಅಲ್ಲಿ ಅಮೌಂಟ್ ನ ಜಮಾ ಮಾಡ್ತೀವಲ್ಲ, ಸೊ ಆ ಜಮಾವಣೆ ಯಾವ್ಯಾವ ತರ ಇರುತ್ತೆ, ಸೊ ಯಾವ ತರ ಜಮಾ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಯ್ತಾ. ಸೊ ಇಲ್ಲಿ ಟೈಪ್ಸ್ ಆಫ್ ಡಿಪಾಸಿಟ್ಸ್ ಅಂತ ಬಂದಾಗ 2 ಟೈಪ್ಸ್ ಬರುತ್ತೆ ಮೇನ್ಲಿ. ಸೊ ಫಸ್ಟ್ ಒನ್ ಡಿಮ್ಯಾಂಡ್ ಡಿಪಾಸಿಟ್ ಮತ್ತೆ ಇನ್ನೊಂದು ಟೈಮ್ ಡಿಪಾಸಿಟ್ಸ್. ಸೊ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಂತ ಬಂದಾಗ ಸೊ ಇಲ್ಲಿ ಕಾಸಾ ಬರುತ್ತೆ. ಸೊ ಟೈಮ್ ಡಿಪಾಸಿಟ್ಸ್ ಬಂದಾಗ ರಾಫಾ. ಸೊ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡುವಾಗ ಗೊತ್ತಾಗುತ್ತೆ, ಜಸ್ಟ್ ಅವರು ಕಾಸಾ ಮತ್ತೆ ರಾಫಾ ಸೆಕ್ಷನ್ಸ್ ಅಂತ ಕರೀತಾರೆ. ಸೊ ಕಾಸಾನಲ್ಲಿ ಸೊ ಎರಡು ಡಿವೈಡ್ ಮಾಡಿದ್ರೆ ನಮ್ಗೆ ಫಸ್ಟ್ ಒನ್ ಕ ಅಂತಂದ್ರೆ ಕರೆಂಟ್ ಅಕೌಂಟ್, ಅಂತಂದ್ರೆ ಸೇವಿಂಗ್ ಅಕೌಂಟ್. ಜಸ್ಟ್ ಇದು ಶಾರ್ಟ್ ತರ ಇದ್ದಂಗೆ. ಯಾವುದು ಡಿಮ್ಯಾಂಡ್ ಡಿಪಾಸಿಟ್ಸ್ ಅಲ್ಲಿ ಯಾವುದು ಕಾಸಾ, ಯಾವುದು ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ ಅಕೌಂಟ್. ಅದೇ ತರ ಇಲ್ಲಿ ರಾಫಾ ರಿಕವರಿಂಗ್ ಅಕೌಂಟ್ ಮತ್ತೆ ಫಿಕ್ಸ್ಡ್ ಅಕೌಂಟ್ ಆಯ್ತಾ. ಸೊ ಇಲ್ಲಿ ಇಲ್ಲಿ ಕರೆಂಟ್ ಅಕೌಂಟ್ ಅಲ್ಲಿ ಕರೆಂಟ್ ಅಕೌಂಟ್ ಏನಂದ್ರೆ ಇದು ಪ್ರಿಫರ್ಡ್ ಬೈ ಬಿಸ್ನೆಸ್ ಮ್ಯಾನ್. ಸೊ ಕತೆ ಹೊಡೆಯೋದಕ್ಕಿಂತ ಡೈರೆಕ್ಟ್ ಪಾಯಿಂಟ್ಸ್ಗಳನ್ನ ನಾನು ಎಕ್ಸಾಮ್ಸಿಗೆ ರಿಲೇಟೆಡ್ ಇರೋ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗಿದ್ದೀನಿ. ಸೊ ಇದು ಯಾಕೆ ಬಿಸ್ನೆಸ್ ಮೆನ್ ಇದು ಪ್ರಿಫರ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನ್ ಯೂಸ್ ಅವ್ರಿಗೆ ಅಂತಂದ್ರೆ ಇಲ್ಲಿ ನೋ ಟ್ರಾನ್ಸಾಕ್ಷನ್ ಲಿಮಿಟ್, ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರುತ್ತೆ, ಓಡಿ ಫೆಸಿಲಿಟಿ. ಸೊ ಓವರ್ ಡ್ರಾಫ್ಟ್ ಅಂತಂದ್ರೆ ಏನಂತಂದ್ರೆ ಇವಾಗ ಅವ್ರ ಹತ್ರ ಅವ್ರ ಅಕೌಂಟ್ ಅಲ್ಲಿ ಸ್ಯಾಚುರೇಟ್ ಆಗಿರುತ್ತೆ ಅಮೌಂಟ್, ಅಂದ್ರೆ ಅಮೌಂಟ್ ಕಂಪ್ಲೀಟ್ ಇರೋದಿಲ್ಲ. ಸೊ ಅವ್ರಿಗೆ ಇನ್ನೂ ಅಮೌಂಟ್ ಬೇಕಾಗಿರುತ್ತೆ. ಸೊ ಟ್ರಾನ್ಸಾಕ್ಷನ್ಸ್ಗೋಸ್ಕರ ಸೊ ಬ್ಯಾಂಕ್ ಪ್ರೊವೈಡ್ ಮಾಡೋದಲ್ಲ ಎಕ್ಸ್ಟ್ರಾ ಅಮೌಂಟ್, ಅದನ್ನೇ ಓವರ್ ಡ್ರಾಫ್ಟ್ ಅಮೌಂಟ್ ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತಾರೆ. ಸೊ ಈ ಅಕೌಂಟ್ ಅಲ್ಲಿ ಈ ತರ ಫೆಸಿಲಿಟೀಸ್ ಇರೋದ್ರಿಂದ ಬಿಸ್ನೆಸ್ ಮ್ಯಾನ್ಗಳನ್ನ ಇದನ್ನ ಅನ್ಲಿಮಿಟೆಡ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಬಿಸ್ನೆಸ್ ಮ್ಯಾನ್ ಇದನ್ನ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ತರ ಸರ್ವಿಸಸ್ ಆಗಿರೋದ್ರಿಂದ ಹ್ಯೂಜ್ ಲೆವೆಲ್ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ ಹ್ಯೂಜ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸೇವಿಂಗ್ಸ್ ಹ್ಯೂಜ್ ಲೆವೆಲ್ ಡಿಪಾಸಿಟ್ಸ್ ಆಗಿರೋದ್ರಿಂದ ಇಲ್ಲಿ ಇಂಟ್ರೆಸ್ಟ್ ಕೊಡಲ್ಲ. ಸೊ ಇದಕ್ಕೋಸ್ಕರ ಇದನ್ನ ಬಿಸ್ನೆಸ್ ಮ್ಯಾನ್ ಪ್ರಿಫರ್ ಜಾಸ್ತಿ ಮಾಡ್ತಾರೆ ಆಯ್ತಾ. ಸೊ ಅಪಾರ್ಟ್ ಫ್ರಮ್ ದಟ್ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಲ್ಲಿ ಇನ್ನೊಂದು ಸೇವಿಂಗ್ ಅಕೌಂಟ್ಸ್. ಸೊ ಮಾಮೂಲಿ ನಾರ್ಮಲಿ ನಾವು ಸೇವಿಂಗ್ ಅಕೌಂಟ್ಸ್ ಮಾಡ್ತೀವಲ್ಲ, ಅಕೌಂಟ್ ಓಪನ್ ಮಾಡ್ತೀವಲ್ಲ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್, ಅದು ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಯಾವುದು ಮಿನಿಮಮ್ ಇಂಟ್ರೆಸ್ಟ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಡೆಬಿಟ್ ಕಾರ್ಡ್ಸ್ ನಾವು ಅಕೌಂಟ್ ನಾರ್ಮಲ್ ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ ಅದೇ ಸೇವಿಂಗ್ ಅಕೌಂಟ್. ಅಮೌಂಟ್ ನ ಜಸ್ಟ್ ಡಿಪಾಸಿಟ್ ಮಾಡೋದು. ಸೊ ವಿತ್ ಮಿನಿಮಮ್ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ವಿತ್ ಇಂಟ್ರೆಸ್ಟ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಅಂತ ಬಂದಾಗ ಬರೋದು ನಮ್ಗೆ ಯಾವುದು ಟೈಮ್ ಡಿಪಾಸಿಟ್. ಟೈಮ್ ಅಂತ ಬಂದಾಗ ಇಲ್ಲಿ ಏನು ನೆನ್ಪಿಟ್ಕೊಳ್ಳಿ, ಅವರ್ ಮನಿ ಈಸ್ ಲಾಕ್ಡ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಮನಿ ಈಸ್ ಲಾಕ್ಡ್ ಆಯ್ತಾ. ಸೊ ಅದಕ್ಕೆ ಇದನ್ನ ಟೈಮ್ ಡಿಪಾಸಿಟ್ ಅಂತಾರೆ. ಸೊ ಇಲ್ಲಿ ನಮ್ಗೆ ಪರ್ಟಿಕ್ಯುಲರ್ ಟೈಮ್ ವರೆಗೂ ನಮ್ಮ ಅಮೌಂಟ್ ನಾವು ಮತ್ತೆ ವಿಡ್ರಾ ಮಾಡ್ಕೊಳಕ್ ಬರೋದಿಲ್ಲ. ವಿಡ್ರಾ ಮಾಡ್ಕೊಳ್ಳಕ್ ಎಮರ್ಜೆನ್ಸಿ ಕೇಸ್ ಬರುತ್ತೆ ಅಂತಾದ್ರೂ ಅಲ್ಲಿ ಪೆನಾಲ್ಟೀಸ್ ಇರುತ್ತೆ, ಫೈನ್ ಇರುತ್ತೆ. ಓಕೆ. ಸೊ ಇಲ್ಲಿ ಎರಡು ಟೈಪ್ಸ್ ಯಾವ್ದಂದ್ರೆ ರಿಕವರಿಂಗ್ ಅಕೌಂಟ್ ಅಥವಾ ರಿಕವರಿಂಗ್ ಡಿಪಾಸಿಟ್ ಅನ್ಬೋದು, ಇನ್ನೊಂದು ಫಿಕ್ಸಡ್ ಡಿಪಾಸಿಟ್. ಸೊ ರಿಕವರಿಂಗ್ ಅಕೌಂಟ್ ಅಂತ ಬಂದಾಗ ಎಕ್ಸಾಮ್ಸ್ ಅಲ್ಲಿ ಸ್ಟಾಟಿಕ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಮಿನಿಮಮ್ 6 ಮಂತ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇಲ್ಲಿ 10 ಇಯರ್ ಆಯ್ತಾ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಅಮೌಂಟ್ ಎಷ್ಟು ಅಂತಂದ್ರೆ ಮಿನಿಮಮ್ ಎಷ್ಟಾದ್ರೂ 100 rupees, ಮಿನಿಮಮ್ 100 rupees ಅಂತ ಇಟ್ಕೊಳ್ಳೋಣ ಆಯ್ತಾ. ಮಿನಿಮಮ್ 100 ಇಂದ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಅನ್ಲಿಮಿಟೆಡ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಸೊ ಆಯ್ತಾ. ಇದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅದೇ ಫಿಕ್ಸ್ಡ್ ಡಿಪಾಸಿಟ್ ಅಂತ ಬಂದಾಗ ಎಫ್ ಡಿ ನಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಡೇಸ್ 7 days, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ 10 ಇಯರ್ ಆಗಿರುತ್ತೆ. ಸೊ ಇವು ಸ್ಟಾಟಿಕ್ ಪಾರ್ಟ್ ಎಕ್ಸಾಮ್ಸ್ಗಳು ರಿಲೆವೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಹೇಳ್ತಿದ್ದೀನಿ.
ಇಂಟ್ರೆಸ್ಟ್ ಕಂಪ್ಯಾರಿಟಿವ್ಲಿ ಡಿಮ್ಯಾಂಡ್ ಡಿಪಾಸಿಟ್ಗಿಂತ ಇಂಟ್ರೆಸ್ಟ್ ಟರ್ಮ್ ಡಿಪಾಸಿಟ್ ಅಲ್ಲಿ ಜಾಸ್ತಿ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ಬ್ಯಾಂಕ್, ಒಂದೊಂದು ಬ್ಯಾಂಕ್ ಒಂದೊಂದು ತರ ಎಫ್ ಡಿ ಇಂಟ್ರೆಸ್ಟ್ ಕೊಡುತ್ತೆ. ಸೊ ಅದು ಸ್ಟ್ಯಾಟಿಕ್ ಪಾರ್ಟ್ ಬರಲ್ಲ. ಸೊ ಅದು ಅದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಇಂಟ್ರೆಸ್ಟ್ ಅಂತ ಬಂದಾಗ ಇವು ಎರಡರಲ್ಲೇ ಕಂಪೇರ್ ಮಾಡಿದ್ರೆ ಇಂಟ್ರೆಸ್ಟ್ ಎಫ್ ಡಿಗೆ ಆರ್ ಡಿಗಿಂತ ಜಾಸ್ತಿ ಇರುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಫ್ ಡಿ ಅಂಡ್ ರಿಕರಿಂಗ್ ಡಿಪಾಸಿಟ್ಸ್ ಅಂತಂದ್ರೆ, ಸೊ ಇಲ್ಲಿ ರಿಕರಿಂಗ್ ಡಿಪಾಸಿಟ್ಸ್ ಅಲ್ಲಿ ನಾವು ಸೊ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು, ಆಯ್ತಾ. ಸೊ ಅಲ್ಲೇ ಇಲ್ಲಿ ಏನಂತಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಏನಾಗುತ್ತೆ, ಒಂದ್ಸರಿ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತೀವಿ, ಸೊ ಅದನ್ನ ಕ್ವಾರ್ಟರ್ಲಿ ಅಥವಾ ಸೊ ಇಷ್ಟು ಇಯರ್ ಅಂತ ಮಾಡಿರ್ತೀವಲ್ಲ, ಸೊ 7 days ಆಗಲಿ ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ಮುಗೀತು, ಒಂದೇ ಟೈಮ್ ಇನ್ವೆಸ್ಟ್ ಮಾಡೋದು ಅಮೌಂಟ್ನು. ಇವಾಗ 10,000 ನಾವು ಎಫ್ ಡಿ ಹಾಕ್ತೀವಿ ಅಂತಂದ್ರೆ ಆ 10,000 ಒಂದೇ ಟೈಮ್ ನಾವು ಡಿಪಾಸಿಟ್ ಮಾಡಬೇಕಾಗುತ್ತೆ. ವೇರ್ ಇನ್ ರಿಕರಿಂಗ್ ಡಿಪಾಸಿಟ್ಸ್ ಅಲ್ಲಿ ಇವಾಗ 10,000 ಇನ್ವೆಸ್ಟ್ ಮಾಡಿರ್ಬೇಕಂತ ಡಿಸೈಡ್ ಮಾಡಿರ್ತೀವಲ್ಲ, ಸೊ ಅದನ್ನ ನಾವು 2,000 ಈ ತರ ಸ್ಟೆಪ್ ವೈಸ್ ಇನ್ವೆಸ್ಟ್ ಮಾಡ್ಬೋದು. ಇದು ರಿಕರಿಂಗ್ ಡಿಪಾಸಿಟ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಕಂಪ್ಯಾರಿಟಿವ್ಲಿ ಫಿಕ್ಸ್ಡ್ ಡಿಪಾಸಿಟ್. ಸೊ ಇಷ್ಟ ಈ ಟ್ರಾನ್ಸಾಕ್ಷನ್ ಅಂತ ಬಂದಾಗ ಇದಿಷ್ಟೇ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ, ಆಯ್ತಾ. ಸೊ ಮೇನ್ಸ್ ಎಕ್ಸಾಮ್ಸ್ ಅಲ್ಲಿ ಈ ಪಾರ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಈ ಇಂಟರ್ವ್ಯೂಗೆ ಕಂಪಲ್ಸರಿ ಈ ಸೆಷನ್ಸ್ಗಳನ್ನ ಈ ಈ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಮಾಡಿರ್ತೀನಲ್ಲ, ಈ ಕಂಪ್ಲೀಟ್ ಎಲ್ಲ ಕ್ಲಾಸ್ನು ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ. ಸೊ ಮೇನ್ಸ್ಗೂ ಹೆಲ್ಪ್ ಆಗುತ್ತೆ, ಇಂಟರ್ವ್ಯೂಗಂತೂ ಬೇರೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ಏನಾದರೂ ಡೌಟ್ಸ್ ಇದ್ರು, ವಾಟ್ ಎವರ್ ಏನೇ ಕ್ವಾರಿ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಲ್ಲ ಗ್ರೂಪಲ್ಲಿ ಶೇರ್ ಮಾಡಿ, ಆಯ್ತಾ. ಗ್ರೂಪಿಗೆ ಜಾಯ್ನ್ ಆಗಿ, ಈ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ನಲ್ಲಿ ಗ್ರೂಪ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗಿ, ಆಯ್ತಾ. ಸೊ ನಾನು ಪ್ರತಿ ಸಾರಿ ಹೇಳ್ದಂಗೆ ಈ ಚಾನಲ್ ಮೇನ್ ಉದ್ದೇಶ ಬಂದ್ಬಿಟ್ಟು ಕರ್ನಾಟಕದಲ್ಲಿರೋ ಅಭ್ಯರ್ಥಿಗಳನ್ನ ಸೊ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳೇ ಜಾಯ್ನ್ ಆಗ್ಬೇಕಂತಿರ್ತೋ ಅಭ್ಯರ್ಥಿಗಳನ್ನ ಹೆಲ್ಪ್ ಮಾಡೋದು, ಗೈಡ್ ಮಾಡೋದು, ಮತ್ತೆ ಸಪೋರ್ಟ್ ಮಾಡೋದು. ಸೊ ನಮ್ಮಲ್ಲಿರ್ತಕ್ಕಂಥ ನಾಲೆಜ್ಗಳನ್ನ ಶೇರ್ ಮಾಡೋದು ಅಷ್ಟೇ. ಸೊ ಇದೇ ತರ ಯಾರಿಗೆ ಈ ಸೆಷನ್ಸ್ಗಳನ್ನ ಹೆಲ್ಪ್ ಯಾರು ಹುಡುಕ್ತಿರ್ತಾರಲ್ಲ ಅವ್ರನ್ನ ಶೇರ್ ಮಾಡಿ ಅಷ್ಟೇ. ಸೊ ಪರ್ಟಿಕ್ಯುಲರ್ ಆಗಿ ನಾವು ಹಿಂದಿ ಅಥವಾ ನಾರ್ತ್ ಇಂಡಿಯನ್ಸ್ ಚಾನಲ್ಸ್ಗಳಲ್ಲಿ ಬೇರೆ ಬೇರೆ ಕಡೆನೇ ನಾವು ಹುಡುಕ್ತಾ ಇರ್ತೀವಲ್ಲ, ಸೊ ಅದು ಅಲ್ಲಿ ಹುಡ್ಕೋದ್ಕಿಂತ ಇಲ್ಲೇ ಡೈರೆಕ್ಟ್ ಆಗಿ ನಾನು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಎಕ್ಸಾಮ್ಸ್ ಆಗಿ ರಿಲೇಟೆಡ್ ಇರೋ ಟು ದಿ ಪಾಯಿಂಟ್ಸ್ ಕ್ವಶನ್ಗಳನ್ನ ಟು ದಿ ಪಾಯಿಂಟ್ಸ್ಗಳನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಶೇರ್ ವಿತ್ ಯುವರ್ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್.